ನನ್ನ ಆಸ್ತಿ ಮೇಲೆ ಕಣ್ಣು ಹಾಕಿ ಪರ್ಮನೆಂಟ್ ಆಗಿ ಒಬ್ಬ ಜೈಲಿಗೆ ಸೇರ್ಕೊಂಡ. ಅದೇ ನಿಮ್ ಬಾಸು. ಈಗ ನೀನು ಅದೇ ದಾರಿಗೆ ಇಳಿತಾ ಇದ್ಯಾ. ಒಂದು ಮಾತ್ರ ಸರಿಯಾಗಿ ತಿಳ್ಕೊ, ನನ್ ತಂಗಿನ ಮದುವೆ ಆಗೋ ಕನ್ಸನ್ನ ಬಿಟ್ಬಿಡು. ನೋಡು, ಅವನು ಬರೀ ನನ್ ತಂಟೆಗ್ ಬಂದ. ಅದಕ್ಕೆ ಅವನನ್ನ ಪರ್ಮನೆಂಟ್ ಆಗಿ ಜೈಲಿಗೆ ಕಳ್ಸಿದೀನಿ. ಅದೇ ನನ್ ತಂಗಿ ತಂಟೆಗೇನಾದ್ರೂ ಬಂದ್ರೆ ನಿನ್ನ ಪರ್ಮನೆಂಟ್ ಆಗಿ ಮೇಲಕ್ಕೆ ಕಳಿಸ್ಬಿಡ್ತೀನಿ. ಪರ್ಮನೆಂಟ್ ಆಗಿ ಮೇಲ್ ಕಳಿಸ್ತೀಯಾ ನನ್ನನ್ನ? ಅಶೋಕ್, ಇವನ್ಗೆ ಹುಚ್ಚಿಟ್ ಬಿಡ್ದೆ ಅನ್ಸುತ್ತೆ. ಏಯ್, ಯಾಕೋ ನಗ್ತಾ ಇದ್ಯಾ? ರಾವಣ್ ಭೈನ ಜೈಲಿಗೆ ಕಳಿಸ್ದಾಗ ನೀನು ಸಿಕ್ಕಾಪಟ್ಟೆ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೆ. ಇವತ್ತು ಗೊತ್ತಾಯ್ತು ನನಗೆ ನೀನೆಂತ ದಡ್ಡಿ ಅಂತ. ಸಿಕ್ಕಾಕೊಂಡೆ ಅನ್ನೋ ಭಯದಲ್ಲಿ ತಲೆ ಕೆಟ್ಟೋಗಿದ್ಯಾ? ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ ಅಲ್ವಾ? ಛೇ ಛೇ ಛೇ, ಖಂಡಿತ ಇಲ್ಲ. ಮತ್ತೆ ಯಾಕೆ ಹೀಗೆ ಹೇಳ್ತಾ ಇದ್ಯಾ? ಈಗ ಸಿನಿಮಾದಲ್ಲಿ ಇಂಟರ್ವಲ್ ನಡೀತಾ ಇದೆ, ನೀನು ಕ್ಲೈಮ್ಯಾಕ್ಸ್ ಏನು ಅಂತ ಕೇಳ್ತಾ ಇದೀಯಾ? ಹಾ, ಅದನ್ನ ಹೆಂಗ್ ಹೇಳಕ್ಕಾಗತ್ತೆ? ಈಗಲೇ ಕ್ಲೈಮ್ಯಾಕ್ಸ್ ಹೇಳ್ಬಿಟ್ರೆ ಮಜಾ ಹೊರಟೋಗುತ್ತಲ್ವಾ? ಏನಾದ್ರೂ ಬುದ್ಧಿವಂತಿಕೆ ಉಪಯೋಗಿಸಿ ಜಾಣತನ ಮಾಡೋದಕ್ ನೋಡಿದ್ರೆ ನಾನು ನಿನ್ನ ಕ್ಲೈಮ್ಯಾಕ್ಸ್ನ ಬರ್ದ್ಬಿಡ್ತೀನಿ. ಅರ್ಥ ಆಯ್ತಾ? ಶಿವಗಾಮಿ, ಇವನಿಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಟೂಲ್ಸಲ್ಲಿ ಮಾತಾಡಬೇಕು, ಆವಾಗಲೇ ಭಯ ಭಕ್ತಿಯಿಂದ ಮಾತಾಡ್ತಾನೆ. ಹೆದರ್ಕೊಂಡ್ಬಿಟ್ಟೆ ನಾನು. ಶಿವಗಾಮಿ, ನಿನ್ ಗಂಡ ಚೆನ್ನಾಗಿ ಜೋಕ್ ಮಾಡ್ತಾನೆ. ನೀನ್ ಏನೇ ಮಾಡಿದ್ರು ಅಷ್ಟೇ, ಮದುವೆನ ತಡೆಯಕ್ಕಾಗಲ್ಲ.